ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಅಮರೇಶ್ವರ ಕ್ಯಾಂಪಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರ ನೇಮಕ ಚುನಾವಣೆಯಲ್ಲಿ ರಾಜಕೀಯ ಪ್ರಾಬಲ್ಯದಿಂದ ನಿಜವಾದ ರೈತರಿಗೆ ಅನ್ಯಾಯವಾಗುತ್ತಿದೆ ಎಂದು ಹಾಲು ಉತ್ಪಾದಕ ರೈತರು ದೂರಿದ್ದಾರೆ. ಎಂ. ಪ್ರಕಾಶ್ ಇಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಅಮರೇಶ್ವರ ಕ್ಯಾಂಪ್ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಸುಮಾರು 1987ರಿಂದ ಇಲ್ಲಿಯವರೆಗೆ ಕಾರ್ಯನಿರ್ವಹಿಸುತ್ತಿದ್ದು, ಪ್ರತಿ 5 ವರ್ಷಗಳಿಗೊಮ್ಮೆ ಚುನಾವಣೆ ನಡೆಸಲಾಗುತ್ತದೆ. ರೈತರೆಲ್ಲರೂ ಸೇರಿ ಒಮ್ಮತದಿಂದ ಚುನಾವಣೆ ನಡೆಸದೆ ಪದಾಧಿಕಾರಿಗಳನ್ನು ನೇಮಕ ಮಾಡಿಕೊಳ್ಳಲಾಗುತ್ತಿತ್ತು. ಆದರೆ 2018ರಿಂದ ಲೋಪದೋಷ ಕಂಡುಬಂದು ರೈತರು ಪ್ರಶ್ನೆ ಮಾಡಿದಾಗ ಸರಿಯಾದ ಉತ್ತರ ನೀಡದೆ ಹಾಲು ಉತ್ಪಾದಿಸುವ ರೈತರಿಗೆ ಅನ್ಯಾಯವಾಗಿ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ದ್ರೋಹ ಬಗೆಯಲಾಗುತ್ತಿದೆ. ಸಂಘದಲ್ಲಿನ ಸರಕಾರಿ ನ್ಯಾಯಬೆಲೆ ಅಂಗಡಿಯು ಸಹಕಾರ ಸಂಘದ ಹೆಸರಿನಲ್ಲಿದ್ದು, ಅದರ ಆದಾಯ ಸಂಘಕ್ಕೆ ಕೊಡದೆ ಕೆಲವು ಪ್ರಬಲ ವ್ಯಕ್ತಿಗಳು ತಮ್ಮ ಸ್ವಂತಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ ಎಂದು ಹೇಳಿದರು. ಆದರೆ 2016ರಿಂದ ಸ್ವಲ್ಪ ಲೋಪದೋಷಗಳು ಕಂಡು ಬಂದು ನಾವು ಯಾವುದನ್ನು ಚುನಾವಣೆ ಇಲ್ಲದೆ ಮಾಡಿ ನೇಮಕ ಮಾಡಿದ ಸದಸ್ಯರನ್ನು ಯಾವುದನ್ನು ಕೇಳಿದ್ರೆ ನಿಮಗೆ ಸಂಬಂಧ ಇಲ್ಲ ಹಂಗ ಹಿಂಗ ಅಂತ ಹೇಳ್ತಿದ್ರು ಸರ್. ಆದರೆ ನಮ್ಮ ಸೊಸೈಟಿಯಲ್ಲಿ 2016ರಲ್ಲಿ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘ ಸದಸ್ಯರ ನೇಮಕ ಚುನಾವಣೆ ಜರುಗಿತು ಮೊನ್ನೆ ಶುಕ್ರವಾರ ದಿನ. ಆ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಅಮರೇಶ್ವರ ಕ್ಯಾಂಪ್ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಸುಮಾರು 1987ರಿಂದ ಇಲ್ಲಿಯವರೆಗೆ ಕಾರ್ಯನಿರ್ವಹಿಸುತ್ತಿದ್ದು, ಇದರ ನಡವಳಿಕೆಗಳನ್ನು ಮತ್ತು ಸದಸ್ಯತ್ವ ಆಯ್ಕೆ ಮಾಡುವ ಚುನಾವಣೆಯನ್ನು ಒಮ್ಮತದಿಂದ ಮಾಡುತ್ತಿದ್ದೆವು ಎಲ್ಲ ರೈತರು ಸೇರಿ. ಆದರೆ 2018ರಿಂದ ಈ ಚುನಾವಣೆಯಲ್ಲಿ ಲೋಪದೋಷಗಳು ಕಂಡುಬಂದು ಹಾಗೂ ಅವರ ಅಧಿಕಾರ ನಿರ್ವಹಿಸುವಲ್ಲಿ ಸಂಘದ ಬೆಳವಣಿಗೆ ಅಭಿವೃದ್ಧಿ ಮಾಡುವಲ್ಲಿ ಕೆಲವು ಲೋಪದೋಷಗಳು ಕಂಡುಬಂದು ನಾವೇನ್ ಮಾಡಿದ್ರು, ಇದನ್ನ ಎಲೆಕ್ಷನ್ ಆಗ್ಲೇಬೇಕು, ಚುನಾವಣೆ ಆಗ್ಲೇಬೇಕು ಅಂತೇಳಿ ಚುನಾವಣೆ ಮಾಡಿದ್ವಿ. 2018ರಲ್ಲಿ ಮಾಡಿದಾಗ ರೈತರಿಗೆ ಅನ್ಯಾಯ ಆಗಿ ಸಂಘದಲ್ಲಿನ ಸಂಘಕ್ಕೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಬಂದಿತ್ತು 2016ರಲ್ಲಿ. 2016 ಮತ್ತು 2017 2 ವರ್ಷದ ಲಾಭಗಳನ್ನು ಇವರು ತಮ್ಮ ಸ್ವಂತಕ್ಕೆ ಬಳಸಿಕೊಂಡು ಸರ್ಕಾರಿ ನ್ಯಾಯಬೆಲೆ ಅಂಗಡಿಯು ಸಹಕಾರಿ ಸಂಘದ ಹೆಸರಿನಲ್ಲಿದ್ದು, ಅವರ ಆದಾಯವನ್ನು ಸಂಘಕ್ಕೆ ಕೊಡದೆ ಕೆಲವು ಪ್ರಬಲ ವ್ಯಕ್ತಿಗಳು ತಮ್ಮ ಸ್ವಂತಕ್ಕೆ ಬಳಸಿಕೊಂಡು ಅದರಲ್ಲಿ ಬೇಸತ್ತ ರೈತರು 2018 ಜೂನ್ ತಿಂಗಳಲ್ಲಿ ಮಾನ್ಯ ಆಹಾರ ಇಲಾಖೆಯ ಉಪನಿರ್ದೇಶಕರಿಗೆ ಸದರಿ ವಿಷಯದ ಬಗ್ಗೆ ಮನವಿ ಮಾಡಿದ್ದೆವು. ಆಗ ಅವರು ಪರಿಶೀಲನೆ ನಡೆಸಿ ಆ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯನ್ನು ಸಂಘವೇ ನಡೆಸುವಂತೆ ಸೂಚಿಸಿದ್ದರು. ಆದರೆ ಆ ನ್ಯಾಯಬೆಲೆ ಅಂಗಡಿಯು 2016ರಿಂದ ಸಂಘದ ಹೆಸರಿನಲ್ಲಿತ್ತು. ಆ ಅನ್ಯಾಯ 2 ವರ್ಷಗಳ ಆದಾಯವನ್ನು ಈ ಪ್ರಬಲ ವ್ಯಕ್ತಿಗಳು ತಿಂದು ತೆಗಿ ಸಂಘಕ್ಕೆ ಹಾಗೂ ರೈತರಿಗೆ ಅನ್ಯಾಯವಾಗಿದ್ದಾರೆ. 1920ನೇ ಸಾಲಿನ ಚುನಾವಣೆ ನಗರಾಭಿವೃದ್ಧಿ ಪ್ರಾಧಿಕಾರ ಆಯುಕ್ತರಾದ ಮೆಹಬೂಬ್ ಜಿಲಾನಿ ಇವರ ನಿರ್ಲಕ್ಷ್ಯತನ ಹಾಗೂ ಬೇಜವಾಬ್ದಾರಿ ನಡವಳಿಕೆ ಕುರಿತು ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವಸತಿಯಿಂದ ಮಂಗಳವಾರದಂದು ಮನವಿ ಪತ್ರ ನೀಡಿದರು. ರಾಯಚೂರು ನಗರ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ 18ರ ಅಮರಖೇಡ್ ಬಡಾವಣೆಯ ದೃಢೀಕೃತ ನಕಲನ್ನು ನೀಡುವ ಸಂಬಂಧದಲ್ಲಿ ಕಾರ್ಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದು, ಇದುವರೆಗೆ ಇದರ ಬಗ್ಗೆ ಯಾವುದೇ ರೀತಿ ಸಮರ್ಪಕವಾಗಿ ಸ್ಪಂದಿಸದೆ ಮತ್ತು ಬಡಾವಣೆಗೆ ಸಂಬಂಧಿಸಿದ ದೃಢೀಕೃತ ಪತ್ರವನ್ನು ನೀಡುತ್ತಿಲ್ಲವೆಂದು ಹಿರಿಯ ಉಪಾಧ್ಯಕ್ಷರಾದ ಸುಧೀಂದ್ರ ಜಾಗೀರಾತ್ ತಿಳಿಸಿದರು. ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾಗಿ ಕಾರ್ಯನಿರ್ವಹಿಸುತ್ತಿರುವ ಮೆಹಬೂಬ್ ಜಿಲಾನಿ ಇವರ ಪ್ರಭಾರಿ ಆಯುಕ್ತರಾಗಿದ್ದು, ಸಾರ್ವಜನಿಕ ಕುಂದುಕೊರತೆಗಳ ಬಗ್ಗೆ ಆಗಲಿ ಅಥವಾ ಇನ್ನಿತರೆ ಯಾವುದೇ ಸಮಸ್ಯೆಗಳಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸುತ್ತಿಲ್ಲ ಮತ್ತು ಸ್ವತಃ ಇವರನ್ನು ಈ ಸಂಬಂಧದಲ್ಲಿ ಭೇಟಿಯಾಗಿ ವಿಚಾರಿಸಲಾಗಿ ನಗರಾಭಿವೃದ್ಧಿ ಕಾರ್ಯಾಲಯದಲ್ಲಿ ಬಡಾವಣೆಯ ಮೂಲ ನಕ್ಷೆಗಳು ದೊರಕುತ್ತಿಲ್ಲ ಕಾರಣ ದೃಢೀಕೃತ ಪತ್ರವನ್ನು ನೀಡಲು ಸಾಧ್ಯವಿಲ್ಲವೆಂದು ಬೇಜವಾಬ್ದಾರಿಯಿಂದ ಉತ್ತರಿಸುತ್ತಾರೆ ಎಂದು ಮನವಿ ಮಾಡಿದರು. ಇದರಿಂದ ಮಾನ್ಯ ಆಯುಕ್ತರು ಬಡಾವಣೆಯ ಕೆಲವೊಂದು ಪ್ರಭಾವಿ ವ್ಯಕ್ತಿಗಳ ಅಂದರೆ ಭೂಮಾಫಿಯಾ ಹಾಗೂ ರಾಜಕಾರಣಿಗಳ ಒತ್ತಡದಿಂದ ಈ ರೀತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದರಿಂದ ನನಗೆ ನಗರಸಭೆಯಲ್ಲಿ ಈ ಖಾತಾ ಪಡೆಯೋದಕ್ಕೋಸ್ಕರ ನಗರಾಭಿವೃದ್ಧಿ ಪ್ರಾಧಿಕಾರ ಕಾರಣ ಈ ಸಂಬಂಧದಲ್ಲಿ ತಾವು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಇನ್ನಿತರ ಸಾರ್ವಜನಿಕರಿಂದ ವಿಚಾರಿಸುವ ತೊಂದರೆಗಳಾಗುತ್ತಿರುವುದನ್ನು ತಕ್ಷಣವೇ ಪರಿಹರಿಸಿ ಸಮಸ್ಯೆಗಳನ್ನು ಇತ್ಯರ್ಥಪಡಿಸುವುದಕ್ಕೆ ಸಂಬಂಧಪಟ್ಟವರಿಗೆ ಆದೇಶಿಸಲು ಅಥವಾ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ಮನವಿ ಮಾಡಿದ್ದೇವೆ.
ಲಿಂಗಸೂರು ತಾಲೂಕಿನ ಕೋಟ ಗ್ರಾಮ ಪಂಚಾಯತ್ ಸದಸ್ಯರ ಸದಸ್ಯತ್ವ ಕೂಡಲೇ ರದ್ದುಪಡಿಸಲು ಜಿಪಂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಲ್ಲಿ ನಮ್ಮ ಕರ್ನಾಟಕ ಸೇನೆ ಒತ್ತಾಯಿಸಿದೆ. ಲಿಂಗಸೂರು ತಾಲೂಕಿನ ಕೋಟ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರಿಂದಲೇ ಭಾರಿ ಅವ್ಯವಹಾರ ನಡೆದು ಸರ್ಕಾರದ ಹಣ ಲೂಟಿ ಮಾಡುತ್ತಿರುತ್ತಾರೆ. ಸದರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಮೇದನಪುರ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಯಾವುದೇ ಗ್ರಾಮ ಸಭೆಯನ್ನು ಕರೆಯದೆ ಒಳಗೊಳಗೆ ತಾವೇ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಸದಸ್ಯರು ದ್ಯಾನಮ್ಮ ತಮ್ಮ ಹೆಸರಿನಲ್ಲಿ ಮತ್ತೊಬ್ಬ ಸದಸ್ಯರಾದ ನಾಗಪ್ಪ ಇವರು ತಮ್ಮ ತಾಯಿಯ ಹೆಸರಿನಲ್ಲಿ ರಾಜೀವ ಗಾಂಧಿ ವಸತಿ ಯೋಜನೆಯಡಿಯಲ್ಲಿ ಮನೆಗಳನ್ನು ಕಟ್ಟಿಕೊಂಡು ಸರ್ಕಾರದಿಂದ ಬಿಲ್ಲನ್ನು ಎತ್ತುವಲ್ಲಿ ಮಾಡಲಾಗಿದೆ ಎಂದು ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಕರ್ನಾಟಕ ಸೇನೆ ಜಿಲ್ಲೆಘಟಕ ರಾಯಚೂರು ವತಿಯಿಂದ ತಮ್ಮಲ್ಲಿ ದೂರು ಪತ್ರದ ಮೂಲಕ ಆಗ್ರಹಿಸುವುದೇನೆಂದರೆ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಕೋಟ ಗ್ರಾಮ ಪಂಚಾಯತ್ ಸದಸ್ಯರಿಂದಲೇ ಭಾರಿ ಅವ್ಯವಹಾರ ನಡೆದು ಸರ್ಕಾರದ ಹಣವನ್ನು ಲೂಟಿ ಮಾಡಿರುತ್ತಾರೆ. ಸದರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಮೇದನಪುರ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಯಾವುದೇ ಗ್ರಾಮ ಸಭೆಯನ್ನು ಕರೆದು ಒಳಗೊಳಗೆ ತಾವೇ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಸದಸ್ಯರು ದ್ಯಾವಮ್ಮ ಗಂಡ ಶೀಲವಂತ ಮತ್ತು ತಮ್ಮ ಹೆಸರಲ್ಲಿ ಮತ್ತೊಬ್ಬ ಸದಸ್ಯರಾದ ನಾಗಪ್ಪ ಇವರು ತಮ್ಮ ತಾಯಿ ಹೆಸರಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಮನೆಗಳನ್ನು ಕಟ್ಟಿಕೊಂಡು ಸರ್ಕಾರದಿಂದ ಬಿಲ್ಲನ್ನು ಎತ್ತುವಳಿ ಮಾಡಿಕೊಂಡಿರುತ್ತಾರೆ. ಇನ್ನೂ ಕೆಲವು ಸದಸ್ಯರು ಮನೆಗಳನ್ನು ಕಟ್ಟಿಕೊಳ್ಳದೆ ಬೇರೆ ಕಟ್ಟಡಗಳ ಮುಂದೆ ನಿಂತು ಫೋಟೋ ತೆಗೆದುಕೊಂಡು ಮನೆ ಕಟ್ಟುವಂತೆ ತಿಳಿಸಿ ಹಣವನ್ನು ಲೂಟಿ ಮಾಡಿರುತ್ತಾರೆ. ಆದ್ದರಿಂದ ದಯಾಳುಗಳ ತಾವುಗಳು ಕೂಡಲೇ ತನಿಖಾಧಿಕಾರಿಗಳನ್ನು ನೇಮಿಸಿ ತನಿಖೆ ಮಾಡಿ ತಪ್ಪಿತಸ್ಥರ ಸದಸ್ಯರಿಂದ ಸರ್ಕಾರದ ಹಣವನ್ನು ವಸೂಲಿ ಮಾಡಿ ಸದಸ್ಯತ್ವವನ್ನು ತಕ್ಷಣ ರದ್ದುಪಡಿಸಬೇಕೆಂದು ನಮ್ಮ ಸಂಘಟನೆ ಒತ್ತಾಯಿಸುತ್ತದೆ. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ತಮ್ಮ ಕಚೇರಿ ಮುಂದೆ ಉಗ್ರ ಸ್ವರೂಪದ ಹೋರಾಟ ರೂಪಿಸಲಾಗಿದೆ ಎಂದು ತಿಳಿಸುತ್ತೇವೆ ಎಂದು ಧನ್ಯವಾದಗಳು. ಆಲ್ರೆಡಿ ಮಾಡಿದ್ದಾರೆ ಅವರು ಬಿಲ್ ಗ್ರಾಮ ಪಂಚಾಯತ್